ಹಾಯ್ ಫ್ರೆಂಡ್ಸ್, ಬಳ್ಳಾರಿ ಸಂಸದ ಈ ತುಕಾರಾಂ ಜೀವನದ ಕತೆ ಗೊತ್ತಾ? ಇವರು ಓದಿರೋದು ಎಷ್ಟು? ರೆಡ್ಡಿಗೆ ಸವಾಲು ಎಸೆದ ಇವರು ಬೆಳೆದಿದ್ದು ಹೇಗೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ರಾಜಕೀಯ ಅನುಭವ ಏನು? ಇವರ ಪತ್ನಿ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 1967ರ ಜುಲೈ 26ರಂದು ಜನನ. ಈ ತುಕಾರಾಂ ಎರೆಗಾರ್ ತುಕಾರಾಂ ಇವರು 1967ರ ಜುಲೈ 26ರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯಶವಂತನಗರದಲ್ಲಿ ಜನಿಸಿದ್ರು. ತಂದೆ ಈ ಓಬಣ್ಣ, ತಾಯಿ ಈ ಓಬಮ್ಮ. ಇವರದು ಎಸ್ಟಿ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬವಾಗಿತ್ತು. ಚೆನ್ನಾಗಿ ಓದುತ್ತಿದ್ದ ಇವರು 1992ರಲ್ಲಿ ಗುಲ್ಬರ್ಗಾ ವಿವಿಯಿಂದ ಎಂ.ಕಾಂ ಪದವಿ ಪಡ್ಕೊಂಡ್ರು. ಮತ್ತು ಓದು ಕಂಟಿನ್ಯೂ ಮಾಡಿದ ತುಕಾರಾಂ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಿಂದ PG ಪಡೆದುಕೊಂಡ್ರು. ನಂತರ ತಮ್ಮನ್ನ ತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಕಾಂಗ್ರೆಸ್ ಸೇರಿ ರಾಜಕೀಯ ಶುರು. ಮೊದಲಿನಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದ ತುಕಾರಾಂ ಶಿಕ್ಷಣ ಪಡೆದ ಬಳಿಕ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. ಕಾಂಗ್ರೆಸ್ ಕಾರ್ಯಕರ್ತರಾಗಿ ರಾಜಕೀಯ ಜೀವನ ಶುರುವಾಯಿತು. ಸಂತೋಷ್ ಲಾಡ್ ಶಾಸಕ ಸಚಿವರಾದಾಗ ಅವರ ಕಚೇರಿಯಲ್ಲಿ ತುಕಾರಾಂ ಕೆಲಸ ಮಾಡಿಕೊಂಡಿದ್ರು. 2008ರಲ್ಲಿ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಸಂಡೂರು ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಸಂಡೂರು ಕ್ಷೇತ್ರ 2004ರಲ್ಲಿ ಒಂದು ಸಲ JDS ಪಾಲಾಗಿದ್ದು ಬಿಟ್ರೆ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇ ವಿನ್ ಆಗ್ತಾ ಬಂದಿತ್ತು. ಆದರೆ 2008ರ ವೇಳೆಗೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಹಾವಳಿ ವಿಪರೀತವಾಗಿತ್ತು. ಜನಾರ್ದನ ರೆಡ್ಡಿ ಬಳ್ಳಾರಿ ಮೇಲೆ ಫುಲ್ ಕಂಟ್ರೋಲ್ ಹೊಂದಿದ್ದ ಟೈಮ್ ಅದಾಗಿತ್ತು. ಆ ಎಲೆಕ್ಷನ್ನಲ್ಲಿ ಬಳ್ಳಾರಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಬಿಜೆಪಿ ಗೆದ್ದಿತ್ತು. ಆದರೆ ಸಂಡೂರಿನಲ್ಲಿ ರೆಡ್ಡಿ ಕರಾಮತ್ತು ನಡೆದಿರಲಿಲ್ಲ. ಅಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ ತುಕಾರಾಂ ವಿನ್ ಆಗಿದ್ರು. ನಿರಂತರ ಗೆಲುವು, ಸಚಿವ ಸ್ಥಾನ, ಲೋಕಸಭೆಗೆ ಎಂಟ್ರಿಯೇ ರೋಚಕ. 2013ರ ವಿಧಾನಸಭೆ ಚುನಾವಣೆಯಲ್ಲಿ ತುಕಾರಾಂ 2ನೇ ಸಲ ವಿನ್ ಆಗಿ ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರು. 2018ರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಆ ಸಲ ಬಂದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಆಯ್ಕೆಯಾದ್ರು. 2023ರಲ್ಲಿ 4ನೇ ಅವಧಿಗೆ ಭರ್ಜರಿಯಾಗಿ ವಿನ್ ಆದ್ರು. ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇವರನ್ನೇ ಬಳ್ಳಾರಿಯಿಂದ ಕಣಕ್ಕೆ ಇಳಿಸಲು ಕಾಂಗ್ರೆಸ್ ನಿರ್ಧರಿಸಿತು. ಆರಂಭದಲ್ಲಿ ಈ ತುಕಾರಾಂ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ರೆಡಿ ಇರಲಿಲ್ಲ. ಆದರೆ ಬಿ ನಾಗೇಂದ್ರ ಸೇರಿದಂತೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದ್ದಕ್ಕೆ ಒಪ್ಪಿಕೊಂಡ್ರು. ಶ್ರೀರಾಮುಲು ವಿರುದ್ಧವೇ ಗೆದ್ದ ತುಕಾರಾಂ. ಬಳ್ಳಾರಿಯಲ್ಲಿ ಶ್ರೀರಾಮುಲು ದೊಡ್ಡ ಮಟ್ಟದ ಪ್ರಭಾವ ಹೊಂದಿರೋ ನಾಯಕ. ಅದರಲ್ಲೂ ST ಸಮುದಾಯದಲ್ಲಿ ತಮ್ಮದೇ ಆದ ಛಾಪು ಹೊಂದಿದ್ದಾರೆ. ಆದರೂ ಲೋಕಸಭೆ ಚುನಾವಣೆಯಲ್ಲಿ ತುಕಾರಾಂ ವಿರುದ್ಧ ರಾಮುಲು ಸೋಲು ಅನುಭವಿಸಿದ್ರು. ಹತ್ತತ್ರ 1 ಲಕ್ಷ ಮತಗಳ ಅಂತರದಲ್ಲಿ ತುಕಾರಾಂ ಗೆಲುವು ಕಂಡ್ರು. ಸಂಡೂರು ಶಾಸಕರಾಗಿದ್ದ ಟೈಮಿಂದಲೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ತುಕಾರಾಂ ಜನರ ಕೈಗೆ ಸಿಗೋ ನಾಯಕ ಅಂತ ಮತದಾರರು ಮಾತನಾಡ್ಕೊಳ್ತಾರೆ. ಈ ಹಿಂದೆ ಜನಾರ್ದನ ರೆಡ್ಡಿ ವಿಧಾನಸಭೆಯಲ್ಲಿ ಮಾತನಾಡುತ್ತಾ ಬಳ್ಳಾರಿಯ ವಿಧಾನಸಭೆ ಕ್ಷೇತ್ರಗಳು ಅಭಿವೃದ್ಧಿಯಾಗುತ್ತಲೇ ಇಲ್ಲ ಅಂತ ಹೇಳಿದ್ರು. ಆಗ ಎದ್ದು ನಿಂತು ಕಿಡಿಕಾರಿದ್ದ ತುಕಾರಾಂ, ರೆಡ್ಡಿ ಅವರೇ, ಬಳ್ಳಾರಿಗೆ ಬಂದು ನೋಡಿ, ಕೆಲಸ ಆಗಿದೆಯೋ ಇಲ್ಲವೋ ಗೊತ್ತಾಗುತ್ತೆ ಅಂತ ಚಾಲೆಂಜ್ ಮಾಡಿದ್ರು. ಪತ್ನಿ ಮತ್ತು ಮಕ್ಕಳು ಯಾರು? ತುಕಾರಾಂ 1994ರಲ್ಲಿ ಅನ್ನಪೂರ್ಣ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ 3 ಮಕ್ಕಳಿದ್ದಾರೆ. ಅವರೇ ವಂದನಾ, ಚೈತನ್ಯ ಮತ್ತು ರಘುನಂದನ್. ಇನ್ನು ಪತ್ನಿ ಅನ್ನಪೂರ್ಣ ಕೂಡ ಸಂಡೂರು ಕ್ಷೇತ್ರದ ಶಾಸಕಿಯಾಗಿದ್ದಾರೆ. ಪತಿ ತುಕಾರಾಂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ರಿಂದ ಸಂಡೂರು ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು. ಆಗ ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಸಂಡೂರು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. ಈಕೆ ವಿರುದ್ಧ ಬಿಜೆಪಿಯಿಂದ ರೆಡ್ಡಿ ಆಪ್ತ ಬಂಗಾರು ಹನುಮಂತು ಕಣಕ್ಕೆ ಇಳಿದಿದ್ರು. ಜನಾರ್ದನ ರೆಡ್ಡಿ ಸೇರಿದಂತೆ ಬಿಜೆಪಿ ನಾಯಕರ ಅಬ್ಬರದ ಪ್ರಚಾರವಿದ್ರೂ ತುಕಾರಾಂ ಪತ್ನಿಯೇ ವಿನ್ ಆಗಿದ್ರು. ಇನ್ನು ಅನ್ನಪೂರ್ಣ BA ಪದವಿ ಪಡೆದಿದ್ದು 50 ವರ್ಷ ವಯಸ್ಸಾಗಿದೆ. ತುಕಾರಾಂಗೆ ಹೊಸ ಸಂಕಷ್ಟ. ತುಕಾರಾಂ 2 ದಶಕಗಳಿಂದ ರಾಜಕೀಯದಲ್ಲಿದ್ರೂ ಯಾವುದೇ ವಿವಾದದಲ್ಲಿ ಸಿಲುಕಿರಲಿಲ್ಲ. ಸಣ್ಣ ಪುಟ್ಟ ವಿಷಯಗಳು ಬಿಟ್ರೆ ಕಳಂಕರಹಿತ ರಾಜಕಾರಣಿ ಅಂತ ಕರೆಸ್ಕೊಂಡಿದ್ರು. ಆದ್ರೀಗ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಇವರ ಹೆಸರು ತಳುಕು ಹಾಕಿಕೊಂಡಿದೆ.
2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಬಳ್ಳಾರಿಗೆ ಅಂತ ವಾಲ್ಮೀಕಿ ನಿಗಮದಿಂದ 21 ಕೋಟಿ ರೂಪಾಯಿ ಹಣವನ್ನು ತುಕಾರಾಂ ಬಳಸಿದ್ದಾರೆ. ಅದೇ ದುಡ್ಡಲ್ಲಿ ಪ್ರತಿ ಮತದಾರರಿಗೆ 200 ರೂಪಾಯಿ ಹಂಚಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗಾಗಲೇ ಜಾರಿ ನಿರ್ದೇಶನಾಲಯ ತುಕಾರಾಂರನ್ನು ವಶಕ್ಕೆ ಪಡೆದು ಮನೆ ಮೇಲೆ ದಾಳಿ ಮಾಡಿ ಕಾರ್ಯಾಚರಣೆ ನಡೆಸಿದೆ. ಈ ತುಕಾರಾಂ ಆಸ್ತಿ ಚಿನ್ನ ಎಷ್ಟಿದೆ? ತುಕಾರಾಂ ಕುಟುಂಬದ ಬಳಿ 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1,32 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಅದರಲ್ಲಿ 1,19 ಲಕ್ಷ ರೂಪಾಯಿಯಷ್ಟು ಆಸ್ತಿ ಪತ್ನಿ ಅನ್ನಪೂರ್ಣ ಹೆಸರಲ್ಲಿದೆ. ಚಿನ್ನದ ವಿಚಾರಕ್ಕೆ ಬಂದ್ರೆ ಈ ತುಕಾರಾಂ ಬಳಿ 350 ಗ್ರಾಂ ತೂಕದ ಚಿನ್ನ ಇದ್ರೆ ಪತ್ನಿ ಹೆಸರಲ್ಲಿ 560 ಗ್ರಾಂನಷ್ಟು ಚಿನ್ನಾಭರಣ ಇದೆ. ಮಕ್ಕಳು 160 ಗ್ರಾಂನಷ್ಟು ಚಿನ್ನ ಹೊಂದಿದ್ದಾರೆ. ಆದಾಯ ಮತ್ತು ಆದಾಯದ ಮೂಲ ಏನು? 2023-24ನೇ ಸಾಲಿನಲ್ಲಿ ತುಕಾರಾಂ ಆದಾಯ 7,84,000 ರೂಪಾಯಿಯಷ್ಟಿದೆ. ಅದೇ ರೀತಿ ಸರ್ಕಾರಿ ವೇತನ ಮತ್ತು ಉದ್ಯಮ ತುಕಾರಾಂ ಆದಾಯದ ಮೂಲವಾಗಿದೆ. ಇನ್ನು ಪತ್ನಿ ಅನ್ನಪೂರ್ಣ ಆದಾಯ 1,21,000 ರೂಪಾಯಿಯಷ್ಟಿದೆ. ಇವರು ತಮ್ಮ ಆದಾಯದ ಮೂಲ ಉದ್ಯಮ ಅಂತ ಮಾಹಿತಿ ನೀಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಕಾರಾಂ ಜೀವನದ ಕಥೆಯನ್ನ. ಇವರ ಬಗ್ಗೆ ನಿಮಗೇನು ಅನಿಸುತ್ತೆ? ಇವರು ತಮ್ಮದೇ ಸಮುದಾಯದ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿದ್ದಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.